ಇವತ್ತು ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಗಾರರ ಪರವಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಅಡಿಕೆ ಮಹಾಮಂಡಲದ ವತಿಯಿಂದ ಮತ್ತು ಕ್ಯಾಂಪ್ಕೋ ವತಿಯಿಂದ ಒಂದು ನಿಯೋಗ ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಮತ್ತು ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾಜಿ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಏನಂದ್ರೆ ಬೇರೆ ಬೇರೆ ದೇಶಗಳಿಂದ ಕಾನೂನು ಬಾಹಿರವಾಗಿ ಅಡಿಕೆ ದೇಶದ ಒಳಗಡೆ ಬರ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಮತ್ತು ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಅವರಿಗೆ ಮಾಡಿದ್ದೇವೆ. ಅಡಿಕೆ ಬೆಳೆ ಮೊನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ಮನೆ ಸಚಿವರು ಕೃಷಿ ಸಚಿವರು ಉತ್ತರ ಕೊಟ್ಟಿದ್ದಾರೆ. 35% ಇಳುವರಿ ಡೌನ್ ಆಗಿದೆ ಇಡೀ ದೇಶದಲ್ಲಿ ಅಡಿಕೆ ಬೆಳೆ. ಹಾಗಾಗಿ ಅಡಿಕೆ ಬೆಳೆಗಾರರು ಈ ಹೊರಗಡೆ ದೇಶದಿಂದ ಆಮದಾಗ್ತಕ್ಕಂಥ ಮತ್ತು ಕಾನೂನು ಬಾಹಿರವಾಗಿ ಒಳಗೆ ಬರ್ತಕ್ಕಂಥ ಅಡಿಕೆ ಒಂದು ಆರೋಗ್ಯಕ್ಕೆ ಹಾನಿಕರ ಮತ್ತು ನಮ್ಮ ಧರಣಿಯ ಮೇಲೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಗೃಹ ಸಚಿವರನ್ನ ವಿಶೇಷವಾಗಿ ವಿನಂತಿ ಮಾಡ್ಕೊಂಡಿದ್ದೇವೆ. ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿಂದ ಹೇಗೆ ತಡೆಗಟ್ಟಬಹುದು ಅದನ್ನು ಖಂಡಿತವಾಗೂ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅಡಿಕೆ ಬೆಳೆಗಾರರ ಬಗ್ಗೆ ಸಹಾನುಭೂತಿಯಿಂದ ಮಾತಾಡಿದ್ದಾರೆ. ಮತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ನಮಗೆ ವಿಶೇಷವಾಗಿ ಕಾಪರ್ ಸಲ್ಫೇಟ್ ಏನು ಈ ಮಳೆ ಬಂದಾಗ ಕೊಳೆ ರೋಗ ಬರ್ತಾ ಇದೆ, ಅದಕ್ಕೆ ಸಿಂಪಡಣೆ ಮಾಡುವಂಥ ಬೋರ್ಡೋ ಸಿಂಪಡಣೆಗೆ ಉಪಯೋಗಿಸುವಂಥ ಕಾಪರ್ ಸಲ್ಫೇಟ್ 1000 ಟನ್ ನಾವು ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಇರ್ತಕ್ಕಂಥ ಕಾಪರ್ ಸಲ್ಫೇಟ್ನ ತೆರಿಗೆ 18% ಇದೆ. ಈಗ ಅದನ್ನು 5%ಗೆ ಇಳಿಸಬೇಕು. ಬೇರೆಲ್ಲ ಔಷಧಿಗಳ ಮೇಲೆ ಕೃಷಿಕರಿಗೆ ಉಪಯೋಗಿಸ್ಲಿಕ್ಕಂಥ ಔಷಧಿಗಳ ಮೇಲೆ 5% ಮಾತ್ರ ಇದೆ. ಇದನ್ನು ಕೂಡ ಆ ರೀತಿ ಇಳಿಸಬೇಕು. ಕಾಫಿ ಬೆಳೆಗಾರರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ಒಳ್ಳೆಯದಾಗಬೇಕು ಅನ್ನುವಂಥದ್ದನ್ನ ಈಗಾಗಲೇ ತಿಳಿಸಿದ್ದೇವೆ. ಅವರು ಕೂಡ ಇದನ್ನು ಪರಿಶೀಲನೆ ಮಾಡಿ ಖಂಡಿತವಾಗೂ ಅದನ್ನು ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ನಿಯೋಗದಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಅವರು, ಉಡುಪಿ ಚಿಕ್ಕಮಗಳೂರು ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರ್ ಅವರು, ಹಾಗೆಯೇ ಉತ್ತರ ಕನ್ನಡದ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಕ್ಯಾಂಪ್ಕೋ ಅಧ್ಯಕ್ಷರು ಮತ್ತು MD ಅವರು, ಇಷ್ಟು ಜನ ನಾವು ಭಾಗವಹಿಸಿದ್ದೇವೆ. ಇವತ್ತು ನಮಗೆ ಸಮಯ ಕೊಟ್ಟು ಅವ್ರ ಜೊತೆಗೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಡಿಕೆ ಬೆಳೆಗಾರರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ಬರ್ತದೆ, ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸಿದ್ದೆ.